ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಇಡೀ ದೇಶದ ರಾಜಕಾರಣದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದಾದರೆ, ಕಳೆದ ಒಂದು ತಿಂಗಳಿನಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇರತಕ್ಕಂಥದ್ದು ತಮಿಳುನಾಡಿನ ಜನಪ್ರಿಯ ಜನಾನುರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ತಮಿಳುನಾಡಿನ ಮತ್ತು ಇಡೀ ದೇಶದ ಚಲನಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ವಿಜಯ್ ರವರ ಒಂದು ರಾಜಕೀಯವಾಗಿರ್ತಕ್ಕಂಥ ಒಂದು ನಡೆಯ ಬಗ್ಗೆ ಮತ್ತು ನುಡಿಯ ಬಗ್ಗೆ, ಮತ್ತು ತಮಿಳುನಾಡಿನ ಜನಪ್ರಿಯ ಜನಾನುರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ ರವರು ತೆಗೆದುಕೊಳ್ತಾ ಇರತಕ್ಕಂಥ ಅತ್ಯಂತ ಜನಪರವಾಗಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ, ನಿರ್ಧಾರಗಳ ಬಗ್ಗೆ, ಮತ್ತು ಅವರು ಜನರಿಗೋಸ್ಕರ ಏನೆಲ್ಲ ಅತ್ಯುತ್ತಮವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜಕೀಯ ಅಂದಮೇಲೆ ಅದು ಚರಂಡಿಗಿಂತ ಕಡೆಯಾಗಿರ್ತಕ್ಕಂಥ ಕೊಳಕು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ. ಆದರೆ ವಾಸ್ತವದಲ್ಲಿ ಮಾತನಾಡುವಾಗ ರಾಜಕೀಯ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಒಂದು ಕ್ಷೇತ್ರ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಆದರೆ ರಾಜಕೀಯವಾಗಿ ಅತ್ಯಂತ ಅನುಭವ ಇಲ್ಲದೆ ಇರತಕ್ಕಂಥ ಒಂದಿಷ್ಟು ಜನ ಅದನ್ನು ಚರಂಡಿಗೆ ಹೋಲಿಸ್ತಾರೆ, ಅದನ್ನು ತುಂಬ ಕೆಟ್ಟದು ಅಂತ ಭಾವಿಸ್ತಾರೆ. ರಾಜಕೀಯ ಅಂದ ತಕ್ಷಣ ಅವರು ಭಯ ಪಡ್ತಾರೆ. ಈ ಥರದ್ದೆಲ್ಲ ನಾವು ಗಮನಿಸ್ತೇವೆ. ಆದರೆ ವಾಸ್ತವದಲ್ಲಿ ನಾನು ಇವತ್ತು ತಮಿಳುನಾಡಿನ ರಾಜಕಾರಣದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ ರವರ ಬಗ್ಗೆ, ರಾಜಕೀಯವಾಗಿರ್ತಕ್ಕಂಥ ವಿರೋಧಿ ಶಕ್ತಿಗಳು ಏನೆಲ್ಲ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿದಾಗ ಈ ದೇಶದ ರಾಜಕಾರಣ ಅಂತಕ್ಕಂಥದ್ದು ಇಷ್ಟು ಕೆಳಮಟ್ಟಕ್ಕೆ, ಅದು ಪಾತಾಳಕ್ಕೆ ಕುಸಿದಿದೆ ಅನ್ನೋದನ್ನು ನಾನು ಗಮನಿಸುವಾಗ ಇಡೀ ದೇಶದ ಭವಿಷ್ಯದ ಬಗ್ಗೆ, ಇಡೀ ದೇಶದ ರಾಜಕೀಯ ಭವಿಷ್ಯದ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಬೇಕಾಗುತ್ತೆ. ನಾನು ವಿಜಯ್ ರವರನ್ನ ಒಂದೇ ಮಾತಲ್ಲಿ ಹೇಳೋದಾದರೆ ಗ್ರೇಟ್ CM ಆಫ್ ದಿಸ್ ಕಂಟ್ರಿ ಅಂತ ಹೇಳಬಲ್ಲೆ. ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಮತ್ತು ಒಬ್ಬ ರೋಲ್ ಮಾಡೆಲ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಆ ರೀತಿಯಾಗಿ ವಿಜಯ್ ರವರು ಇವತ್ತು ಜನಪರವಾಗಿರ್ತಕ್ಕಂಥ ಕೆಲಸವನ್ನು ತಮಿಳುನಾಡಿನಲ್ಲಿ ಮಾಡುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಮೊಟ್ಟ ಮೊದಲ ದಿನ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿರ್ತಕ್ಕಂಥ ಎಲ್ಲ ಮದ್ಯದಂಗಡಿಗಳನ್ನು, ಸುಮಾರು 700ಕ್ಕೂ ಹೆಚ್ಚು ಮದ್ಯದಂಗಡಿಗಳನ್ನು ಮುಚ್ಚಿದ್ರು. ಮತ್ತೆ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗುಟ್ಕಾ ಫ್ಯಾಕ್ಟ್ರಿಗಳಲ್ಲಿ ಈ ತಂಬಾಕು ಉತ್ಪನ್ನಗಳನ್ನು ಅವರು ರೇಡ್ ಮಾಡಿ ಅವುಗಳನ್ನು ತಂದು ಸುಟ್ಟಾಕಿರ್ತಕ್ಕಂಥದ್ದಿರ್ಬೋದು. ಉದಾಹರಣೆಗೆ ರಾಜಕಾರಣಿಗಳದು, MLAಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, CM ಆಗಿರ್ಬೋದು, ಯಾರೇ ಆಗಿರ್ಬೋದು, ತಮಿಳುನಾಡಿನಲ್ಲಿ ಅವರು ಜೀರೋ ಟ್ರಾಫಿಕ್ಕಲ್ಲಿ ಓಡಾಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿ, ಅವರು ಕೂಡ ಕಾಮನ್ ಮ್ಯಾನ್ ಥರ CM ಆಗಿದ್ರು ಅಷ್ಟೇ, ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ಶಾಸಕರಾಗಿದ್ದರೂ ಕೂಡ ಸಾಮಾನ್ಯ ಜನರು ಯಾವ ರೀತಿಯಾಗಿ ಓಡಾಟವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಓಡಾಟವನ್ನು ಮಾಡಬೇಕು. ನಮ್ಮ ಸಂಚಾರದ ವ್ಯವಸ್ಥೆ ಕೂಡ ಸಾಮಾನ್ಯ ಜನರಿಗಿಂತ ಹೆಚ್ಚಿನದಾಗಿರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಜಯ್ ರವರು ಮಾದರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ತಮಿಳುನಾಡಿಗೆ, ಇಡೀ ದೇಶಕ್ಕೆ ಅವರು ಜನಸಾಮಾನ್ಯರ ರೀತಿಯಲ್ಲಿ ನಾವು ಬದುಕಬೇಕು ಅಂತಕ್ಕಂಥ ಸರಳವಾಗಿರ್ತಕ್ಕಂಥ ಅವರು ಏನು ಒಂದು ಕಾನೂನನ್ನು ತಂದು VVIP ಸಂಸ್ಕೃತಿಗೆ ಮತ್ತು VIP ಸಂಸ್ಕೃತಿಗೆ ಅವರು ಪುಲಿ ಸ್ಟಾಪನ್ನು ಇಟ್ಟರು, ತಿಲಾಂಜಲಿಯನ್ನು ಹಾಡಿದ್ರು ಅಂತಕ್ಕಂಥದ್ದನ್ನು ನೋಡಿದಾಗ ನಾನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ರವರನ್ನು ನಾನು ಈ ದೇಶ ಕಂಡಂತಹ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು 52-53 ಏಜ್ ಇರ್ಬೋದು ವಿಜಯ್ ರವರಿಗೆ. ವಿಜಯ್ ರವರು ನಿಜಕ್ಕೂ ಕೂಡ ಎಷ್ಟು ಸೌಮ್ಯ ಸ್ವಭಾವದವರು ಮತ್ತು ಎಷ್ಟು ಸರಳತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಮತ್ತು ತಾಳ್ಮೆ, ಸಹನೆ, ಸಂಯಮಗಳ ಸಕಾರ ಮೂರ್ತಿಗಳಾಗಿ ವಿಜಯ್ ರವರು ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ, ಇಡೀ ದೇಶದ ರಾಜಕೀಯ ವಲಯಕ್ಕೆ
ಮತ್ತು ಇಡೀ ರಾಜಕೀಯದಲ್ಲಿ, ಅದರಲ್ಲೂ ರಾಜಕಾರಣದಲ್ಲಿ ಇವತ್ತು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದೌರ್ಜನ್ಯ, ಗುಂಡಾಗಿರಿ, ದಬ್ಬಾಳಿಕೆ ಮತ್ತು ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ತೊಂದರೆಗಳಿದಾವಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಅಂಥವೆಲ್ಲ ಕಹಿ ಘಟನೆಗಳನ್ನು ನೋಡುವಂಥ ಈ ದೇಶದ ರಾಜಕಾರಣದಲ್ಲಿ ಇವತ್ತು ವಿಜಯ್ ಜನರ ಭರವಸೆಯ ಜನನಾಯಕರಾಗಿ, ಜನಸೇವಕರಾಗಿ, ನಮ್ಮೆಲ್ಲರ ಮುಂದೆ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಯಾಗಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇವತ್ತು ದೇಶದ ಯುವ ಪೀಳಿಗೆಗೆ ರಾಜಕಾರಣದಲ್ಲಿ ಬಂದು ನಾವು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂತಹ ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಕ್ಕಂಥ, ಅದು ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ನ್ಯಾಯ ಕಾನೂನು ಇರುವಂಥ ಸಂದರ್ಭದಲ್ಲಿ ಇವತ್ತು ರಾಜಕೀಯಕ್ಕೆ ಬಂದು ನಾವು ಜನರ ಸೇವೆಯನ್ನು ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥ ಯುವ ಶಕ್ತಿಗೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಇವತ್ತು ವಿಜಯ್ ಅಂತಕ್ಕಂತಹ ಏನು ಗ್ರೇಟೆಸ್ಟ್ ಸಿ ಎಂ ಅಂತ ನಾನು ಕರಿತಾ ಇದ್ದೀನಿ, ರೋಲ್ ಮಾಡೆಲ್ ಸಿ ಎಂ ಅಂತ ನಾನು ಏನು ವಿಜಯರವರನ್ನು ಕರಿತಾ ಇದ್ದೀನಲ್ಲ, ಅವರು ಇವತ್ತು ದೇಶದ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಅದು ಯಾವ ರೀತಿ ಬದಲಾಯಿಸ್ತಕ್ಕಂಥದ್ದು, ಒಂದು ಆರೋಗ್ಯಕರವಾದ ನಿಟ್ಟಿನಲ್ಲಿ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡುವಂಥ ಒಂದು ನಿಟ್ಟಿನಲ್ಲಿ, ಭವಿಷ್ಯದಲ್ಲಿ ಎಲ್ಲರೂ ಕೂಡ ಒಂದು ಹೊಸ ಬೆಳಕನ್ನು ಕಾಣ್ತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಜಯ್ರವರು ಇಡತಕ್ಕಂಥ ಒಂದು ಆ ತಾಳ್ಮೆ, ಸಹನೆ, ಸಂಯಮದ ಸಕಾರ ಮೂರ್ತಿಯಾಗಿ ಅವ್ರು ಇಡ್ತಕ್ಕಂಥ ಒಂದೊಂದು ಹೆಜ್ಜೆಗಳಿದಾವಲ್ಲ, ಅದು ನಿಜಕ್ಕೂ ಕೂಡ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೆಜ್ಜೆಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ತಮಿಳುನಾಡಿನ ಚುನಾವಣೆಯ ಸಂದರ್ಭದಲ್ಲಿ ಸಮಾಜಘಾತುಕ ಶಕ್ತಿಗಳ ವಿರುದ್ಧವಾಗಿ ಮತ್ತು ರಾಜಕೀಯ ಶತ್ರುಗಳ ವಿರುದ್ಧವಾಗಿ ಅತ್ಯಂತ ಮೃದುವಾಗಿರ್ತಕ್ಕಂಥ ಮಾತುಗಳಲ್ಲಿ ರಾಜಕೀಯ ವಿರೋಧಿಗಳನ್ನು ಅವರು ಎದುರಿಸಿದ್ರು ಕೂಡ ಸಮಾಜಘಾತುಕ ಶಕ್ತಿಗಳ ವಿಚಾರದಲ್ಲಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಅವರು ಸಿಂಹದೋಪಾದಿಯಲ್ಲಿ ಸಿಂಹ ಗರ್ಜನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮತ್ತೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಇಡೀ ದೇಶದ ರಾಜಕಾರಣದಲ್ಲಿ ನಾನು ನೋಡ್ದಂಗೆ ತೀರಾ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು, ಮಂತ್ರಿ ಮಹೋದಯರುಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಎಲ್ಲರ ಮನೆಗೆ ಅತಿ ಹೆಚ್ಚು ಭೇಟಿ ಕೊಟ್ಟಂತಹ ಯಾರಾದರೂ ಯುವಶಕ್ತಿ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ದೇವೇಗೌಡರ ಮನೆ ಇರ್ಬೋದು, ಕುಮಾರಸ್ವಾಮಿಯವರ ಮನೆ ಇರ್ಬೋದು, ಯಡಿಯೂರಪ್ಪರವರ ಮನೆ ಇರ್ಬೋದು, ಮತ್ತು ವಿಜೇಂದ್ರರವರ ಮನೆ ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯರವರ ಮನೆ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಮನೆ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಆಗಿರ್ಬೋದು, ಸತೀಶ್ ಜಾರಕಿಹೊಳಿರವರ ಮನೆ ಆಗಿರ್ಬೋದು, ಹೇಳ್ತಾ ಹೋದರೆ 108 ಜನರ ಹೆಸರನ್ನು ನಾನು ಹೇಳಬೇಕಾಗುತ್ತೆ. ಎಸ್ ಮಲ್ಲಿಕಾರ್ಜುನ್, ಎಂ ಬಿ ಪಾಟೀಲ್, ಪ್ರಿಯಾಂಕಾ ಖರ್ಗೆ, ಕಚೇರಿಗಳಿರ್ಬೋದು, ಮನೆಗಳಿರ್ಬೋದು, ಅತಿ ಹೆಚ್ಚು ನಾನು ರಾಜಕಾರಣಿಗಳನ್ನೆಲ್ಲ ಹೋಗಿ ಕಂಡು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಡೀತಕ್ಕಂಥ ಈ ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳನ್ನು ನಡೆಸಿ ಮತ್ತು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಈ ದೇಶದ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮತ್ತು ಈ ದೇಶದ, ಈ ರಾಜ್ಯದ ಜನರನ್ನು ಉದ್ಧಾರ ಮಾಡಿ, ಏಳಿಗೆ ಮಾಡಿ, ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ದೇಶದ ರಾಜಕಾರಣಿಗಳನ್ನು ತುಂಬ ಹತ್ತಿರದಿಂದ ನೋಡಿದಾಗ, ಅದರಲ್ಲೂ ಮುಖ್ಯಮಂತ್ರಿಗಳನ್ನು, ಅದರಲ್ಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಾನು ಅರ್ಧ ಗಂಟೆಗಳ ಕಾಲ, ಅವತ್ತು ನಮ್ಮ ತುಮಕೂರು ಜಿಲ್ಲೆಯಿಂದ 9 ಜನ ಶಾಸಕರು ಗೆದ್ದೋಗಿರ್ತಾರೆ. ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯರವರ ಬಲಗೈ ಬಂಟರಾಗಿರ್ತಕ್ಕಂಥ, ಮಾಜಿ ಸಚಿವರಾಗಿರ್ತಕ್ಕಂಥ, ಮಧುಗಿರಿಯ ಹಾಲಿ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣರವರು ಕೂಡ ಅವತ್ತು ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದೋಗಿರ್ತಾರೆ. ಅವತ್ತು JDS ಪಕ್ಷದಲ್ಲಿರ್ತಾರೆ ಕೆ ಎನ್ ರಾಜಣ್ಣರವರು. ಅವತ್ತು ಕುಮಾರಸ್ವಾಮಿರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ದೇವೇಗೌಡರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹುಲಿಯೂರು ದುರ್ಗದ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಡಿ ನಾಗರಾಜಯ್ಯರವರು ನನ್ನನ್ನು ಬೆಂಗಳೂರಿನ ಚಾಲುಕ್ಯ ಹೋಟೆಲಿಗೆ ಬರೋಕ್ಕೆ ಕೇಳಿರ್ತಾರೆ. ನಾನು ಚಾಲುಕ್ಯ ಹೋಟ್ಲಿಗೆ ಹೋದ ತಕ್ಷಣವೇ ಅವರು ಚಾಲುಕ್ಯ ಹೋಟ್ಲಿಂದ ಅವ್ರ ಕಾರಲ್ಲಿ ನನ್ನನ್ನು ಕರೆದುಕೊಂಡು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ನಮ್ಮ ತುಮಕೂರಿನ ಶಾಸಕರುಗಳಲ್ಲಿ ಇರುವಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿಯನ್ನು ನಾನು ಪ್ರತ್ಯೇಕವಾಗಿ 1 to 1 ನಾನು ಕುಮಾರಸ್ವಾಮಿ ಅವರು ಇಬ್ಬರೇ ಕುಂತ್ಕೊಂಡು ಅವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಒಂದು ಅರ್ಧ ಗಂಟೆಗಳ ಕಾಲ ಕುಮಾರಸ್ವಾಮಿ ಅವರು ನಾನು 1 to 1 ಮಾತಾಡ್ತೀವಿ. ಈ ಥರ ಇವಾಗ ನಾನು
ಹೇಳ್ತಾ ಹೋದರೆ ರಾಜಕಾರಣಿಗಳ ನನ್ನ ಸಂಬಂಧದ ಬಗ್ಗೆ ಭಾಳಷ್ಟು ಅದೇ ಒಂದು ವಿಡಿಯೋ ಆಗೋಗ್ಬಿಡುತ್ತೆ. ಅದನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ಇನ್ನೊಂದು ಸರಿ ನಾನು ಹೇಳ್ತೀನಿ. ಆದರೆ ನಾನು ಸಿ ಎಮ್ಗಳನ್ನು ಅತ್ಯಂತ ಹತ್ತಿರದಿಂದ ನೋಡ್ದಂಗೆ, ಇವಾಗ ನಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳನ್ನು ಹತ್ತಿರದಿಂದ ನೋಡ್ದಂಗೆ, ಹೋಮ್ ಮಿನಿಸ್ಟರ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ಹತ್ತಿರದಿಂದ ನೋಡ್ದಂಗೆ, ಜೀರೋ ಟ್ರಾಫಿಕ್ ಸಂಸ್ಕೃತಿ ಅನ್ನೋಂಥದ್ದು ಇಲ್ಲಿ ಏನಪ್ಪ ಅಂದರೆ ಕೆಲಸದ ಒತ್ತಡಗಳಿರ್ತವೆ ಅನ್ನೋ ಕಾರಣಕ್ಕಾಗಿ ಜೀರೋ ಟ್ರಾಫಿಕ್ ಸಂಸ್ಕೃತಿ ಇದೆ, VIP ಸಂಸ್ಕೃತಿ ಇದೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಇವರಿಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸಹಜವಾಗಿ VIP ಸಂಸ್ಕೃತಿ ಇರುತ್ತೆ, ಜೀರೋ ಟ್ರಾಫಿಕ್ ಇರುತ್ತೆ. ಮುಖ್ಯಮಂತ್ರಿಗಳು ಬಂದು ಹೋಗ್ತಕ್ಕಂಥ ಸ್ಥಳಗಳಲ್ಲಿ ಪೊಲೀಸರು ಸಾರ್ವಜನಿಕರನ್ನು ನಿಲ್ಲಿಸಿ, ಮುಖ್ಯಮಂತ್ರಿಗಳು ಪಾಸ್ ಆದಮೇಲೆ ಸಾರ್ವಜನಿಕರಿಗೆ ಒಂದು 2 ನಿಮಿಷದ ನಂತರ ಬಿಟ್ಟು ಕಳಿಸ್ತಕ್ಕಂಥದ್ದು, ಇವೆಲ್ಲ ಪದ್ಧತಿಗಳು ಮೊದಲಿಂದನೂ ಕೂಡ ಇದೆ. ಅಂಥ ಪದ್ಧತಿಯನ್ನು ವಿಜಯ್ರವರು ತಮಿಳುನಾಡಿನಲ್ಲಿ ತೆಗೆದುಹಾಕಿ ನಾನು ಸಾಮಾನ್ಯ ಜನರ ಥರ ಬದುಕ್ತಿದ್ದೀನಿ ಅಂತ ಹೇಳ್ದಂಥದ್ದು, ಹಿಂದೆ ದೆಹಲಿಯ ಮುಖ್ಯಮಂತ್ರಿಗಳಾದಂಥ ಅರವಿಂದ್ ಕೇಜ್ರಿವಾಲ್ರು ಕೂಡ ಈ ರೀತಿಯಾಗಿ ಒಂದು ಆದೇಶ ಮಾಡಿದರು. ಅದು ಎಷ್ಟರ ಮಟ್ಟಿಗೆ ಪರಿಪಾಲನೆ ಆಯಿತು ಏನು ಅನ್ನೋದು ನಮ್ಮೆಲ್ಲರ ಗಮನದಲ್ಲಿದೆ. ಆದರೆ ತಮಿಳುನಾಡಿನ ಮುಖ್ಯಮಂತ್ರಿ ಏನಿದಾರಲ್ಲ, ಮದ್ಯದ ಅಂಗಡಿಗಳನ್ನು 700ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳನ್ನು ಸಾರ್ವಜನಿಕ ಪ್ರದೇಶದಿಂದ ಅವರು ತೆರವುಗೊಳಿಸಿದ್ದು, ಮತ್ತು ತಂಬಾಕು ಏನು ಗುಟ್ಕಾಗಳನ್ನು ಹಾಕ್ತಕ್ಕಂಥ ಈ ತಂಬಾಕು ಉತ್ಪನ್ನ ಘಟಕಗಳಿರ್ತಾವಲ್ಲ ಅವುಗಳನ್ನು ಅವರು ತಗೊಂಡೋಗಿ ಸುಟ್ಟಾಕಿದ್ದು, ಮತ್ತು ಇವಾಗ VIP ಸಂಸ್ಕೃತಿಗೆ ತಿಲಾಂಜಲಿ ಇಟ್ಟು ಜನಸಾಮಾನ್ಯರಂತೆ ನಾನು ಬದುಕ್ತೀನಿ ಅಂತೇಳಿ ಎಲ್ಲ ಜನಸಾಮಾನ್ಯರು ಹೇಗೆ ಓಡಾಡ್ತಾರೆ ಹಾಗೆ ನಾನು ಓಡಾಡ್ತೀನಿ ಅಂತೇಳಿ ಅವರು ಒಂದು ಆದೇಶ ಮಾಡಿರ್ತಕ್ಕಂಥದ್ದು. ಇನ್ನೂ ಮುಂದುವರೆದು ನಾನು ಹೇಳೋದಾದರೆ, ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ನಾನು ಭಾಳಷ್ಟು ಮುಖ್ಯಮಂತ್ರಿಗಳನ್ನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಮುಖ್ಯಮಂತ್ರಿಗಳೇನಪ್ಪ ಅಂದರೆ ಮೃಷ್ಟಾನ್ನ ಭೋಜನವನ್ನು ಅವ್ರು ಸವಿತಾರೆ. ಮಂತ್ರಿ ಮಹೋದಯರಿರ್ಬೋದು, ಮತ್ತು ಅಧಿಕಾರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರು ತಿಂತಕ್ಕಂಥ ಊಟ, ಒಂದು ಹೊತ್ತಿನ ಊಟ, ಅದು ಒಟ್ಟಾರೆ ಖರ್ಚು ಎಲ್ಲರದು ಸೇರಿಬಿಟ್ರೆ ಅದು ಎಷ್ಟೋ ಲಕ್ಷಗಳಾಗೋಗ್ಬಿಡುತ್ತೆ ಒಂದು ಹೊತ್ತಿನ ಊಟ. ಅಂಥ ರುಚಿಯಾಗಿರ್ತಕ್ಕಂಥ, ಶುಚಿಯಾಗಿರ್ತಕ್ಕಂಥ ಮತ್ತು ಪೌಷ್ಟಿಕಾಂಶಗಳಲ್ಲೇ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ಉಳ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡೋದನ್ನು ನಾನು ಮುಖ್ಯಮಂತ್ರಿಗಳನ್ನು, ಮಂತ್ರಿ ಮಹೋದಯರನ್ನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ. ಆದರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಇನ್ನೂ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಗಿಲ್ಲ. ಅವರು ತಮ್ಮ ಕಚೇರಿಯಲ್ಲಿ ಮಕ್ಕಳು ಯಾವ ರೀತಿ ಶಾಲೆಗೆ ಟಿಫನ್ ಬಾಕ್ಸನ್ನು ಕಟ್ಕೊಂಡ್ಬರ್ತಾರಲ್ಲ, ಆ ರೀತಿಯಾಗಿ ಟಿಫನ್ ಬಾಕ್ಸಲ್ಲಿ ಅವರು ಊಟವನ್ನು ತಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅವರ ಕುರ್ಚಿಯಲ್ಲೇ ಕುಳಿತುಕೊಂಡು ಅವ್ರ ಟೇಬಲಲ್ಲಿ ಅವರು ಊಟ ಮಾಡಿದ್ದನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ದೇಶಕ್ಕೆ ಇಂಥ ರಾಜಕಾರಣಿಗಳ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾತನಾಡುವಾಗ ನಾನು, ಮತ್ತು ಇದು ಇಡೀ ದೇಶದ ರಾಜಕಾರಣಿಗಳಿಗೆ ಇದು ಮಾದರಿ ಆಗಬೇಕು ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಒತ್ತಿ ಹೇಳೋದ್ರ ಜೊತೆಯಲ್ಲಿ ಘಂಟಾಘೋಷವಾಗಿ ಎಲ್ಲ ರಾಜಕಾರಣಿಗಳು ಕೂಡ ಸಾಮಾನ್ಯ ಜನರಂತೆ ನಾವು ಬಾಳಿ ಬದುಕಬೇಕು, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು. ನೋಡ್ರಿ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಂಥ ಮಹಾತ್ಮ ಗಾಂಧೀಜಿರವರು ಈ ದೇಶದ ಬಡ ಜನರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ಅವರ ನೋವುಗಳನ್ನು, ಯಾತನೆಗಳನ್ನು, ದುಗುಡ ದುನ್ಮಾನಗಳನ್ನು ನೋಡಿ ಅವರ ಹೃದಯ ಅಂತಕ್ಕಂಥದ್ದು ಒಡೆದೋಗಿತ್ತು. ಅವರ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಭಾರತದ ಬಡವರ ಜನಜೀವನವನ್ನು ನೋಡಿ ಅವರು ಮಹಾತ್ಮ ಗಾಂಧೀಜಿರವರು ಒಬ್ಬರು ಹೆಸರಾಂತ ವಕೀಲರಾಗಿದ್ರು ಕೂಡ, ನ್ಯಾಯವಾದಿಗಳಾಗಿದ್ರು ಕೂಡ ಗಾಂಧೀಜಿಯವರು ಮನಸ್ಸು ಮಾಡಿದ್ರೆ ಐಷಾರಾಮಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ಬೋದಾಗಿತ್ತು. ಆದರೆ ಅವರು ಶೂಟು, ಬೂಟು, ಕೋಟುಗಳನ್ನೆಲ್ಲ ಕೂಟಕ್ಕೆ ನೇತಾಕಿ ಅವರು ಒಂದು ಕಚ್ಚೆ ಪಂಚೆಯನ್ನು ಉಟ್ಕೊಂಡು, ಒಂದು ಶಲ್ಯವನ್ನು ಹೆಗಲ ಮೇಲೆ ಹಾಕ್ಕೊಂಡು ಇಡೀ ದೇಶಕ್ಕೆ ನನ್ನ ದೇಶದ ಜನ ಬಡವರಾಗಿದ್ದಾರೆ, ನಾನು ನನ್ನ ದೇಶದ ಜನರು ಶ್ರೀಮಂತರಾಗೋವರೆಗೂ ನಾನು ಈ ಬಟ್ಟೆಯನ್ನು, ಕಚ್ಚೆ ಪಂಜೆಯನ್ನು ಉಟ್ಕೊಂಡು ನಾನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಗಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರು ಕಚ್ಚೆ ಪಂಜೆಯಲ್ಲಿ ಹೋರಾಟವನ್ನು ಮಾಡಿ ಅಹಿಂಸಾ ಚಳುವಳಿಯ ಮೂಲಕ ಇಡೀ ವಿಶ್ವದ ಗಮನವನ್ನು ಸೆಳೆದು, ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ಅಹಿಂಸಾ ಚಳುವಳಿಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಿದೆ ಅನ್ನೋದಾದರೆ ಅದು ನನ್ನ ಭಾರತ ದೇಶ, ಅದು ನನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಮಾತನ್ನು ನಾವು ಒತ್ತಿ ಹೇಳದೆ ಹೋದರೆ ನಿಜಕ್ಕೂ ಕೂಡ ಇವತ್ತು ಅಂಥ ಅಹಿಂಸಾವಾದಿಯಾಗಿರ್ತಕ್ಕಂಥ, ಅಹಿಂಸಾ ತತ್ವವನ್ನು ಜಗತ್ತಿಗೆ ಬೋಧನೆ ಮಾಡಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಆದರ್ಶಗಳನ್ನು ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ರವರು ಮಾದರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಇಡೀ ದೇಶದ ರಾಜಕಾರಣಿಗಳಿಗೆ ಅದು ಮಾದರಿಯಾಗಿ ಇವತ್ತು ಅವರು ಕಂಗೊಳಿಸ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ವಿಜಯ್ರವರು ಎಷ್ಟು ಸರಳ ಸಜ್ಜನಿಕೆಯ ಸೇವೆಯನ್ನು ಇವತ್ತು ತಮಿಳುನಾಡಿನ ಜನತೆಗೆ ಸಲ್ಲಿಸ್ತಾ ಇದ್ದಾರಲ್ಲ, ಅದೇ ರೀತಿಯ ಸೇವೆಯನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಒಳಗೊಂಡಂತೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ
ಮತ್ತು ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಮೋದಿರವರು ಕೂಡ ಅಷ್ಟು ಸರಳ ಸಜ್ಜನಿಕೆಯ ಒಂದು ಸೇವೆಯನ್ನು ಜನರಿಗೆ ಸಲ್ಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮನಸ್ಸುಗಳನ್ನು, ಹೃದಯಗಳನ್ನು ನಾವು ಪರಿವರ್ತನೆ ಮಾಡಿಕೊಳ್ಳದೆ ಹೋದರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ, ನಮ್ಮ ದೇಶದ ಜನತೆಗೆ ಉಳಿಗಾಲ ಇಲ್ಲ, ಮತ್ತು ನನ್ನ ದೇಶದ ಜನರು ಮತ್ತು ನನ್ನ ದೇಶ ಉದ್ಧಾರ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಮುಂದುವರೆದು ವಿಜಯ್ರವರನ್ನು ನಾನು ಮಾದರಿಯಾಗಿರ್ತಕ್ಕಂಥ ರಾಜಕಾರಣಿ ಅಂತ ಹೇಳಿದೆ, ರೋಲ್ ಮಾಡೆಲ್ ರಾಜಕಾರಣಿ ಅಂತಲೂ ನಾನು ವಿಜಯ್ರವರನ್ನು ಕರೆದೆ, ತಮಿಳುನಾಡು ಮುಖ್ಯಮಂತ್ರಿಗಳನ್ನು. ಮತ್ತೆ ಈ ವಿಜಯ್ರವರ ವಿಚಾರವನ್ನು ಕುರಿತು ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಇವಾಗ ವಿಜಯ್ರವರ ವಿರುದ್ಧ ಇನ್ನು ಅವರು ಮುಖ್ಯಮಂತ್ರಿಗಳಾಗಿ 1 ತಿಂಗಳು ಕಳೆದು ಹೋಗಿಲ್ಲ, ಆಲ್ರೆಡಿ ರಾಜಕೀಯ ಪಟ್ಟುಗಳನ್ನು ಬಲ್ತಕ್ಕಂಥ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 60-70 ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡಿದಂಥ ಪಕ್ಷಗಳನ್ನು ಹೊರತುಪಡಿಸಿ ಕೆಲವು ಪಕ್ಷಗಳು, ಆ ಪಕ್ಷಗಳನ್ನು ಒಳಗೊಂಡಂತೆ ಏನು ವಿಜಯ್ರವರಿಗೆ ರಾಜಕೀಯವಾಗಿ ವಿರೋಧಿಗಳಾಗಿರ್ತಕ್ಕಂಥ ಅವು ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಅದು ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳು, ಚಿಕ್ಕ ಚಿಕ್ಕ ಪಕ್ಷಗಳು, ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಅವರು ಸೋಷಿಯಲ್ ಮೀಡಿಯಾ ಮೂಲಕ ಇರ್ಬೋದು ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ಇರ್ಬೋದು, ಅವರು ಇವತ್ತು ತಮಿಳುನಾಡಿನ ಜನಪ್ರಿಯ ಜನನುರಾಗಿ ಮುಖ್ಯಮಂತ್ರಿ, ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಕರೆಸಿಕೊಂಡಿರ್ತಕ್ಕಂಥ ವಿಜಯ್ರವರ ವಿರುದ್ಧ ಅಪಪ್ರಚಾರದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಯಾವ್ಯಾವ ರೀತಿಯ ಸುಳ್ಳು ಸುದ್ದಿಗಳು ಅನ್ನುವಂಥದ್ದನ್ನು ನಾವು ಪ್ರಸ್ತಾಪ ಮಾಡೋದಕ್ಕೆ ಹೋದರೆ, ಇವಾಗ AIADMKಯಿಂದ ಇವಾಗ ವಿಜಯ್ರವರಿಗೆ 118 ಬಹುಮತಕ್ಕೆ ಬೇಕಾದಂಥ ಶಾಸಕರು ಅಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ AIADMK ಪಕ್ಷದಿಂದ ಏನು ಟೋಟಲ್ ಅವರು 47 ಜನ ಶಾಸಕರು ಗೆದ್ದು ಬಂದಿದ್ದರು, ಅದರಲ್ಲಿ 25 ಜನ ಶಾಸಕರು, ಟೋಟಲಲ್ಲಿ 30-32 ಜನ ಶಾಸಕರು ಒಂದಾಗಿದ್ದರೂ ಕೂಡ ಅವರು ಪಕ್ಷದಿಂದ AIADMK ಪಕ್ಷದಿಂದ ಆಚೆ ಬಂದು ಅವತ್ತೇನು ಬಹುಮತವನ್ನು ಸಾಬೀತುಪಡಿಸುವಂಥ ಒಂದು ದಿನದಲ್ಲಿ ವಿಜಯ್ರವರು ಆ ದಿನ ಅಲ್ಲಿ ಏನು ಮಾಡ್ತಾರೆ, ಒಂದು 7 ಜನ ನ್ಯೂಟ್ರಲ್ ಆಗಿ ಉಳಿದು ಬಿಡ್ತಾರೆ. ಇನ್ನು 25 ಜನ ಶಾಸಕರು ಬಹುಮತದ ಪರವಾಗಿ ಅವರು ಮತವನ್ನು ಚಲಾಯಿಸ್ತಾರೆ. ಆದರೆ ಇಲ್ಲಿ ರಾಜಕೀಯ ವಿರೋಧಿಗಳು ವಿಜಯ್ರವರಿಗೆ ಏನು ಹೇಳ್ತಾರೆ, ಇವರು AIADMK ಪಕ್ಷವನ್ನು ಒಡೆದಿದ್ದಾರೆ. ಹಾಗಾಗಿ ನಾವು ಇಲ್ಲಿ ತಮಿಳುನಾಡಿನಲ್ಲಿ ನವೋದಯದ ಧ್ರುವತಾರೆ ಮತ್ತು ಸೂರ್ಯನಂತೆ ಪಳಪಳ ಹೊಳಿತಿರ್ತಕ್ಕಂಥ ಸೂರ್ಯ ಮತ್ತು ಚಂದ್ರನಂತೆ ಮಿನುಗ್ತಾ ಇರತಕ್ಕಂಥ ಒಂದು ಚಂದ್ರನಿಗೆ ಹೋಲಿಸಿ ಅಣ್ಣಾಮಲೈರವರಿಗೆ ಇಡೀ ತಮಿಳುನಾಡಿನ BJPಯ ಅತ್ಯಂತ ಉನ್ನತವಾಗಿರ್ತಕ್ಕಂಥ ರಾಜಕೀಯ ಕಿರೀಟವನ್ನು ತೊಡಿಸಿ ಇವತ್ತು ಅಣ್ಣಾಮಲೈರವರಿಂದ ಇವತ್ತು ತಮಿಳುನಾಡಿನ BJPಯ ಒಂದು ರಾಜಕೀಯ ಜೀವನವನ್ನು ಇವರು ಆರಂಭಿಸಲು ಹೊರಟಿದ್ದಾರೆ. ಆದರೆ ಅಣ್ಣಾಮಲೈರವರಿಗೆ ಏನು ಅವರು ಒಂದು IPS ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿ ಅಂತ ಹೆಸರನ್ನು ತೆಗೆದುಕೊಂಡು ಹೋಗಿ ತಮಿಳುನಾಡಿನಲ್ಲಿ BJPಯನ್ನು ಅತಿ ದೊಡ್ಡ ಮಟ್ಟದಲ್ಲಿ ಅವರು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ತಮಿಳುನಾಡಿನ ಏನು ಟೋಟಲ್ ಈ ಪ್ರಾದೇಶಿಕ ಪಕ್ಷಗಳ ಕಪಿಮುಷ್ಟಿಯಲ್ಲಿ ಇದ್ದಂತಹ AIADMK ಮತ್ತು DMK ಪಕ್ಷಗಳ ಆ ಬಲಿಷ್ಠ ಸ್ಪರ್ಧೆಯ ಮಧ್ಯದಲ್ಲಿ ಅಣ್ಣಾ ದೊರೈಗಿಂತ ಜನಪ್ರಿಯತೆ ಅಲ್ಲೇನು ಯಾರಿಗೂ ಇಲ್ಲದೆ ಹೋದರೂ ಕೂಡ, ಆದರೆ DMK ಮತ್ತು AIADMK ಪಕ್ಷಗಳನ್ನು ಇವರು ಹಿಮ್ಮೆಟ್ಟಿಸಿ ಮೊನ್ನೆ ಲೋಕಸಭೆಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಅಣ್ಣಾಮಲೈರವರು ಇಡೀ ತಮಿಳುನಾಡಿನ ಅಬೌವ್ 10% ಓಟ್ಗಳನ್ನು ತೆಗೆದುಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ BJPಗೆ ಒಂದು ಫೌಂಡೇಶನನ್ನು ತಮಿಳುನಾಡಲ್ಲಿ ಹಾಕ್ಕೊಡ್ತಾರೆ. ಆದರೆ AIADMK ಮಾತನ್ನು ಕಟ್ಕೊಂಡಂಥ BJPಯ ಹೈಕಮಾಂಡ್ ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ AIADMKಗೆ ಸರ್ವಸ್ವವನ್ನು ದಾರಿ ಎರೆದು ಕೊನೆಗೆ ಅಣ್ಣಾಮಲೈರವರು ಚುನಾವಣೆಯಿಂದ ಹೊರಗಡೆ ಉಳಿದು ಎಂಟೈರ್ ಅಣ್ಣಾಮಲೈ ಫ್ಯಾನ್ಸ್ ಎಲ್ಲ ಸೇರಿ ವಿಜಯ್ರವರ ಪರವಾಗಿ ಮತ ಹಾಕಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಇವತ್ತು ಮತ್ತೆ BJPಯಲ್ಲಿ ವೀಕ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಮತ್ತು ಅಣ್ಣಾಮಲೈಗೆ ಅವತ್ತು BJP ದೂರದೃಷ್ಟಿಯಿಂದ ಮುಂದಾಲೋಚನೆಯಿಂದ ಅಣ್ಣಾಮಲೈರವರ ಸಂಘಟನಾ ಚಾತುರ್ಯವನ್ನು ಮತ್ತು ಅವರ ನೇರ ನಿಷ್ಠೂರವಾಗಿರ್ತಕ್ಕಂಥ ಹೋರಾಟಗಳನ್ನು ಒಪ್ಪಿಕೊಳ್ಳದೆ ಅವರಿಗೆ ಅತ್ಯುನ್ನತವಾದ ನಾಯಕತ್ವ ತಮಿಳುನಾಡಿನಲ್ಲಿ ನಾವು ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಣ್ಣಾಮಲೈಗೆ ಅಲ್ಲಿ BJP ದ್ರೋಹ ಮಾಡಿ
ಇವತ್ತು ಅಣ್ಣಾಮಲೈನ ಇವತ್ತು ತಮಿಳುನಾಡಿನಲ್ಲಿ ಒಂದು ಸ್ಥಾನ ಬಿಜೆಪಿ ಗೆದ್ದಿದೆ. ಇಡೀ ತಮಿಳುನಾಡಿನ ಬಿಜೆಪಿಯ ಒಂದು ಶಕ್ತಿ ಕೇಂದ್ರ ಇವತ್ತು ಅಣ್ಣಾಮಲೈ ಅಂತಂದು ಇವತ್ತು ಬಿಜೆಪಿಯ ಮಾಧ್ಯಮಗಳು ಒಂದು ಕಡೆ ಪ್ರಚಾರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳು ಆ ಪಕ್ಷಗಳ ಬೆಳವಣಿಗೆಗಾಗಿ ಒಬ್ಬ ನಾಯಕನನ್ನು ಹುಟ್ಟಾಕಬೇಕು, ಒಂದು ಶಕ್ತಿ ಕೇಂದ್ರವನ್ನು ಹುಟ್ಟಾಕಬೇಕು. ಅದೆಲ್ಲ ಕಾನೂನಲ್ಲಿ ಮತ್ತು ಸಂವಿಧಾನದಲ್ಲಿ ಮತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಪ್ಕೊಳ್ಬೇಕಾದಂಥ ವಿಚಾರ. ಆದರೆ ಅಣ್ಣಾಮಲೈಗೆ ಬಿಜೆಪಿಯ ತಮಿಳುನಾಡಿನಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಕೇಂದ್ರದಲ್ಲಿ ಸ್ಥಾನವನ್ನು ನಾವು ಕೊಡ್ತೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ವಿಜಯ್ರವರ ವಿರುದ್ಧ ಅಣ್ಣಾಮಲೈ ಸಿಂಹ ಗರ್ಜನೆ ಮಾಡುತ್ತಾರೆ. ವಿಜಯ್ರವರ ಸರ್ಕಾರದ ವಿಜಯ್ ಸರ್ಕಾರ ಇನ್ನೂ ಜನ್ಮ ತಾಳಿ 1 ತಿಂಗಳು ಕಳೆದಿಲ್ಲ. ಆಲ್ರೆಡಿ ವಿಜಯ್ ಸರ್ಕಾರದ ವಿರುದ್ಧ ಅವರು ದೊಡ್ಡ ಮಟ್ಟದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಕ್ರೈಸ್ತ ಮಿಷನರಿಗಳನ್ನು ಇಟ್ಕೊಂಡು ಇವರು ಇಡೀ ತಮಿಳುನಾಡನ್ನ ಕ್ರೈಸ್ತಮಯಗೊಳಿಸ್ತಾರೆ, ಕ್ರಿಶ್ಚಿಯನ್ಮಯಗೊಳಿಸ್ತಾರೆ, ಇಡೀ ತಮಿಳುನಾಡನ್ನು ಕ್ರಿಶ್ಚಿಯನ್ರ ಒಂದು ರಾಜ್ಯವನ್ನಾಗಿ ಇವರು ಮಾಡಿಕೊಡ್ತಾರೆ ವಿಜಯ್ ಅಂತಕ್ಕಂಥ ಆರೋಪಗಳನ್ನು ಮಾಡೋದ್ರ ಜೊತೆಯಲ್ಲಿ ಮತ್ತು ಇವಾಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಯಾವ ಆ್ಯಂಗಲಲ್ಲಿ ತಮಿಳುನಾಡಿನಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿರತಕ್ಕಂಥ ಯಾವ ರೀತಿಯ ಇನ್ವೆಸ್ಟಿಗೇಷನ್ನ ಮಾಡಿದೆ ಅನ್ನೋದು ನನ್ನ ಗಮನದಲ್ಲಿಲ್ಲ. ಆದರೆ ತಮಿಳುನಾಡಿನ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ವಿದೇಶಿ ವ್ಯಕ್ತಿಗಳು ಒಂದು 25 ಜನ ಮತವನ್ನು ಚಲಾಯಿಸಿದ್ದಾರೆ ಅಂತಕ್ಕಂಥ ಒಂದು ಆ ತನಿಖೆಯನ್ನು ಮಾಡಿ ಇವತ್ತು ಆ ಒಂದು ತನಿಖೆಯಲ್ಲಿ ಏನು 25 ಜನ ವಿದೇಶಿಯ ಪ್ರಜೆಗಳು ಮತವನ್ನು ಚಲಾಯಿಸಿದರೆ ತಮಿಳುನಾಡಿನಲ್ಲಿ ಫೇಕ್ ಐಟರ್ ವೋಟರ್ ಐ ಡಿಗಳನ್ನು ಇವರು ಸೃಷ್ಟಿಸಿಕೊಂಡು ಅಂತ ಇವರು ಆರೋಪ ಮಾಡ್ತಿದ್ದಾರಲ್ಲ, ಅವರು ವಿಜಯ್ರವರ ಟಿವಿಕೆ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅಂತಕ್ಕಂಥ ಗಂಭೀರವಾದ ಆರೋಪವನ್ನು ತಮಿಳುನಾಡಿನ ಮುಖ್ಯಮಂತ್ರಿಯ ಮೇಲೆ ಇವರು ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಅವ್ರು ಯಾವ ಪಕ್ಷಕ್ಕೆ ವಿದೇಶಿಯ ಪ್ರಜೆಗಳು ವೋಟ್ ಹಾಕಿದ್ದಾರೆ, ವೋಟರ್ ಐ ಡಿ ಕಾರ್ಡ್ಗಳನ್ನು ಯಾವ ರೀತಿಯಾಗಿ ಫೇಕ್ ಮಾಡಿಸ್ಕೊಂಡಿದ್ದಾರೆ, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಡೀಟೇಲ್ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನನ್ನು ಮಾಡುತ್ತೆ. ಹಾಗಾಗಿ ಇವಾಗ ವಿಜಯ್ 1 ತಿಂಗಳು ಕೂಡ ಆಗಿಲ್ಲ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ. ಆದರೆ ಇಲ್ಲಿ ವಾಸ್ತವದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳಿರ್ಬೋದು, ತಮಿಳುನಾಡಿನ ಜನಪರ ಕಾಳಜಿಯ ಜನಪರ ಕಳಕಳಿಯನ್ನು ಉಳ್ತಕ್ಕಂಥ ಜನರ ಪರವಾಗಿ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸ್ತಾ ಇರ್ತಕ್ಕಂಥ ವಿಜಯ್ರವರ ವಿರುದ್ಧವಾಗಿ ಏನು ಘಂಟಾಘೋಷವಾಗಿ ಬೇಸ್ಡ್ ಲೆಸ್ ಡಾಕ್ಯುಮೆಂಟ್ ಲೆಸ್ ಆರೋಪಗಳನ್ನು ಮಾಡ್ತಾ ತಿರುಗ್ತಾ ಇದ್ದಾರಲ್ಲ ತಮಿಳುನಾಡಿನಾದ್ಯಂತ, ದೇಶದಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ. ನಿಜಕ್ಕೂ ಇದು ಒಂದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಅಂತಕ್ಕಂಥ ಮಾತನ್ನು ಅತ್ಯಂತ ನೇರವಾಗಿ ನಿಷ್ಠೂರವಾಗಿ ಹೇಳಬೇಕಾಗುತ್ತೆ. ಆದರೆ ವಾಸ್ತವದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ರವರು VVIP ಸಂಸ್ಕೃತಿಗೆ ತಿಲಾಂಜಲಿಯನ್ನು ಆಡಿ ಇವತ್ತು ಜನಸಾಮಾನ್ಯರ ರೀತಿಯಲ್ಲಿ ನಾನು ಬದುಕ್ತೀನಿ, ಬಾಳ್ತೀನಿ, ಜನಸಾಮಾನ್ಯರ ಜೀವನದ ಗುಣಮಟ್ಟವನ್ನು ನಾನು ಉನ್ನತೀಕರಣಗೊಳಿಸ್ತೀನಿ, ಒಂದು ಉತ್ಕೃಷ್ಟ ಗುಣಮಟ್ಟದಿಂದ ಕೂಡಿರತಕ್ಕಂಥ ತಮಿಳುನಾಡು ರಾಜ್ಯವನ್ನು ಕಟ್ತೀನಿ ಅಂತ ಅವರು ಮುಂದೆ ಬಂದಿರುವಂಥ ಸಂದರ್ಭದಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು, ಪಕ್ಷದ ಮುಖಂಡರುಗಳು, ಎಲ್ಲ ರಾಜಕೀಯ ಪಕ್ಷಗಳ ನೇತಾರರು, ಮುತ್ಸದಿಗಳು, ಧುರೀಣರುಗಳು ಕೂಡ ವಿಜಯ್ರವರಿಗೆ ಬೆಂಬಲವನ್ನು ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಡೋದ್ರ ಜೊತೆಯಲ್ಲಿ ಅವರಿಗೆ ನಾವು ಅಟ್ಲೀಸ್ಟ್ 1 ವರ್ಷಗಳ ಕಾಲ ವಿಜಯ್ರವರು ಒಂದು ಬಜೆಟನ್ನು ಮಂಡನೆ ಮಾಡೋವರೆಗೂ ಕೂಡ ಕಾಯ್ತಕ್ಕಂಥ ವ್ಯವಧಾನ ಇಲ್ಲ. ಸೋತಿದ್ದೇವೆ ಅಂತಕ್ಕಂಥ ಹತಾಶೆಯಲ್ಲಿ ವಿಜಯ್ರವರ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನೆಲ್ಲ ವಿಜಯ್ ಮೇಲೆ ಇವರು ಓರಿಸ್ತಾ ಮತ್ತು TVK ಪಕ್ಷದ ಮೇಲೆ ಓರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಪುರಾತನವಾಗಿರ್ತಕ್ಕಂಥ ಆಯುಧಗಳು, ಆ ಪುರಾತನವಾಗಿರ್ತಕ್ಕಂಥ ಮಸಲತ್ತುಗಳು ಮತ್ತು ಪುರಾತನವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಕುತಂತ್ರ, ಕುಯುಕ್ತಿ, ಷಡ್ಯಂತ್ರಗಳನ್ನು ಇವರಿಗೆ ಮುಂದುವರಿಸಿಕೊಂಡು ಹೋಗೋದನ್ನು ನಾವು ನೋಡ್ತಿರುವಾಗ ಇಡೀ ದೇಶದ ರಾಜಕೀಯ ಪಕ್ಷಗಳು ಇವತ್ತು ಹತಾಶೆಗೆ ಅವು ಮೊರೆ ಹೋಗಿದ್ದಾವೆ. ಅವರ ಒಂದು ಹತಾಶ ರಾಜಕಾರಣ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳದೆ ಹೋದರೆ ಆ ರಾಜಕೀಯ ಪಕ್ಷದ ಏನು ಸಾಂಪ್ರದಾಯಿಕ ರಾಜಕಾರಣ, ವಂಶ ಪಾರಂಪರ್ಯ ರಾಜಕಾರಣ, ಭ್ರಷ್ಟಾಚಾರದ ರಾಜಕಾರಣದ ಏನು ಇವರು ಕೂಟಗಳನ್ನು ಕಟ್ಟಿಕೊಂಡು ದೇಶದಾದ್ಯಂತ ಕಂಡವ್ರ ಮೇಲೆ ಆರೋಪಗಳು, ಕಂಡವ್ರನ್ನ ಇವರು ನಾವೆಲ್ಲ ಇವ್ರನ್ನೆಲ್ಲ ಮುಗಿಸ್ಬಿಡ್ತೀವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಅಂತ ಹೇಳಾಡ್ತಿದಾರಲ್ಲ, ಅದಕ್ಕೆಲ್ಲ ಇವತ್ತು ವಿಜಯ್ ಗೆಲುವು, ತಮಿಳುನಾಡಿನ ಪ್ರಜಾತಂತ್ರದ ಗೆಲುವಿದೆಯಲ್ಲ, ಅದು ಈ ದೇಶದ
ಪ್ರಜಾತಂತ್ರದ ಗೆಲುವಾಗಿದೆ ಮತ್ತು ಇಡೀ ದೇಶದ ಜನಸಾಮಾನ್ಯರ ಗೆಲುವಾಗಿದೆ. ಅಷ್ಟರ ಮಟ್ಟಿಗೆ ಭಾರತದ ದೇಶದ ನಾಗರಿಕರು, ಜನಸಾಮಾನ್ಯರು ರಾಜಕೀಯವಾಗಿ ಪ್ರಜ್ಞಾವಂತರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಮತ್ತು ಏನು ವಿಜಯ್ರವರ ರಾಜಕೀಯ ವಿರೋಧಿಗಳು ಕೂಡ ನಾನು ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡ್ತೀನಿ. 1 ವರ್ಷ ವಿಜಯ್ರವರ ಆಡಳಿತವನ್ನು ನೀವು ನೋಡಿ. ಅವಾಗ ವಿಜಯ್ ಏನಾದರೂ ಒಂದು ಎಳ್ಳಷ್ಟು ತಪ್ಪು ಮಾಡಿದ್ರು ಕೂಡ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು, ಸಾಂಪ್ರದಾಯಿಕವಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲರೂ ವಿಜಯ್ರವರ ವಿರುದ್ಧ ನೀವು ತಿರುಗಿ ಬಿಡ್ರಿ, ಅವಾಗ ನಾನು ಕೂಡ ನಿಮ್ಮ ಜೊತೆಲಿ ಬಂದು ವಿಜಯ್ರವರ ವಿರುದ್ಧ ಹೋರಾಟ ಮಾಡ್ತೀನಿ. ಅಲ್ಲಿವರೆಗೆ 1 ವರ್ಷ 2 ವರ್ಷಗಳ ಕಾಲ ವಿಜಯ್ರವರು ಜನಸಾಮಾನ್ಯರಿಗೆ, ಅದು ಮಹಿಳೆಯರಿಗೆ 2,500 ಕೊಡ್ತೀನಿ ಪ್ರತಿ ತಿಂಗಳು ಅಂತ ಹೇಳಿರ್ತಕ್ಕಂಥದ್ದು, ಮದುವೆ ಆಗುವಾಗ ಪಂಜೆಗಳನ್ನು, ಅವರ ಏನು ಮದುವೆಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ಗಳನ್ನು ಕೊಡ್ತೀನಿ ಅಂತ ಹೇಳಿರ್ಬೋದು, ಒಂದು 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿರ್ಬೋದು, ಹುಟ್ಟತಕ್ಕಂಥ ಮಕ್ಕಳಿಗೆ ಒಂದು 10 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿರ್ಬೋದು, ಮತ್ತೆ ನಿರುದ್ಯೋಗದಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು 4,000 ಗೌರವಧನ, 2,500 ಗೌರವಧನ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಇರ್ಬೋದು. ಈ ಥರದ ವಿಷಯಗಳನ್ನು ಇಟ್ಕೊಂಡು ಏಕೆ ಕೊಡ್ತಾರೆ ಅಂತ ಒಂದು 150 ಸರಿ, ಸಾವಿರಾರು ಸರಿ, ಲಕ್ಷ ಸರಿ, ಕೋಟಿ ಸರಿ ನೀವು ಪ್ರಶ್ನೆ ಮಾಡೋದ್ರಿಂದ ನಿಮಗೇನು ಯಾರು ಕೂಡ ಇಲ್ಲಿ ಭಾರತದ ಪ್ರಜಾಪ್ರಭುತ್ವದ ಸಾಮ್ರಾಟ ಚಕ್ರವರ್ತಿ ಅಂತ ನಿಮಗೆ ಕಿರೀಟಗಳನ್ನ ಕೊಟ್ಟು ಯಾರನ್ನೂ ಕುಂದ್ರಿಸಲ್ಲ. ದೇಶದಲ್ಲಿ ಯಾರಾದರೂ ಬಡವರ ಪರವಾಗಿ ಸೇವೆ ಮಾಡ್ತೀನಿ ಅಂತ ರಾಜಕಾರಣದಲ್ಲಿ ಹೊಸಬ್ರು ಬಂದರೆ, ಅವರು ಗೆದ್ದು ಮುಖ್ಯಮಂತ್ರಿಗಳಾದರೆ ಅವ್ರಿಗೆ ನಾವೆಲ್ಲ ಬೆನ್ನು ತಟ್ಟಿ ಬೆಂಬಲಿಸಬೇಕು. ಅದು ಬಿಟ್ಟು ಇಲ್ಲಿ ನೋಡ್ರಿ, ನಮ್ಮಲ್ಲಿರ್ತಕ್ಕಂಥ ಹತಾಶೆಯನ್ನು, ನಮ್ಮಲ್ಲಿರ್ತಕ್ಕಂಥ ಈ ಸೋಲಿನ ಭೀತಿಗಳನ್ನು, ಇವುಗಳನ್ನು ಇಟ್ಕೊಂಡು ಸುಮ್ಮನೆ ಅನ್ನೆಸರಿ ಅಪಪ್ರಚಾರ ಮಾಡ್ಕೊಂಡು ಹೋದರೆ ನಿಜಕ್ಕೂ ಕೂಡ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇವತ್ತೇನು ವಿಜಯ್ರವರು ಜನಸಾಮಾನ್ಯರ ಪರವಾಗಿ ಅವರು ಕೆಲಸಗಳನ್ನು ಮಾಡ್ತಿದ್ದಾರಲ್ಲ, ಅವ್ರಿಗೆ ನಾವು ಬೆಂಬಲ ಸೂಚಿಸೋಣ. 1 ವರ್ಷ 2 ವರ್ಷ ಅವ್ರ ಆಡಳಿತ ನೋಡೋಣ. ಅವ್ರು ಒಳ್ಳೆ ಆಡಳಿತ ಕೊಟ್ಟಿಲ್ವಾ, ನಿಮ್ಮ ಜೊತೆ ನಾನೇ ಹೋರಾಟಕ್ಕೆ ಬರ್ತೀನಿ. ಇಲ್ಲದೆ ಹೋದ್ರೆ ನೀವೆಲ್ಲರೂ ಕೂಡ ದಯಮಾಡಿ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಿ, ನೀವೆಲ್ಲ ಫಸ್ಟ್ ಮನುಷ್ಯರಾಗಿ, ಆಮೇಲೆ ನೀವು ಕೂಡ ಸ್ವಲ್ಪ ಜನರ ಸೇವೆ ಮಾಡಿ. ಜನರ ಸೇವೆ ಮಾಡೋಕ್ಕೆ ನೀವು ಇಷ್ಟ ಇಲ್ವಾ, ನೀವೆಲ್ಲ ನಿವೃತ್ತಿ ತೊಗೊಂಡು ಹೆಂಗೋ ಈ ದೇಶದಲ್ಲಿ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ದುಡಿದಿರ್ತಕ್ಕಂಥ ನಿಮ್ಮ ಹತ್ರ ದುಡ್ಡು ಕೊಳಿತಾ ಬಿದ್ದೈತೆ, ಯಾವುದಾದ್ರೂ ದೇಶಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡಿ. ಹಾಗಾಗಿ ಮಾತಾಡ್ತಾ ಹೋದರೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಈ ದೇಶದ ಜನಸಾಮಾನ್ಯರ ಪರಿಸ್ಥಿತಿಗಳು, ರಾಜಕಾರಣಿಗಳ ಈ ಭ್ರಷ್ಟಾಚಾರಗಳು, ರಾಜಕಾರಣಿಗಳ ಈ ಗುಂಡಾಗಿರಿಗಳು, ಇವೆಲ್ಲ ಮಾತಾಡ್ತಾ ಹೋದ್ರೆ ಅದು ಕೊನೆಯೇ ಇಲ್ಲ. ಹಾಗಾಗಿ ಏನಪ್ಪ ಅಂತಂದರೆ, ನಾನು ಒಂದಂತೂ ಮಾತು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತಿನವರೆಗೂ ರಾಜ್ಯದ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಜಯ್ರವರು ಏನು ಒಂದು ಮಾದರಿಯಾಗಿರ್ತಕ್ಕಂಥ ಜನಸಾಮಾನ್ಯರ ಪರವಾಗಿರ್ತಕ್ಕಂಥ ಆಡಳಿತ ಕೊಡ್ತಿದ್ದಾರಲ್ಲ, ಹಂಗಾಗಿ ನಾನು ವಿಜಯ್ರವರನ್ನು ರೋಲ್ ಮಾಡೆಲ್ ಅಂತ ಕರಿತೀನಿ. ಮತ್ತು ನಮ್ಮಲ್ಲಿ ತುಂಬ 50 ವರ್ಷ 60 ವರ್ಷದ ಅನುಭವಗಳಿದೆ ರಾಜಕಾರಣಿಗಳಿಗೆ. ನೀವೆಲ್ಲರೂ ಒಳ್ಳೆ ಸಲಹೆ ಕೊಡ್ರಿ. ಉತ್ಪಾದನಾ ವಲಯವನ್ನು ವಿಜಯ್ರವರು ಬೇಸಿಕ್ ನೀಡ್ಸ್ ಅಂತ ಮನುಷ್ಯನಿಗೇನು ಬೇಕು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಬಟ್ಟೆ ಇರ್ಬೋದು, ಶೂಸ್ ಇರ್ಬೋದು, ಚಪ್ಪಲಿ ಇರ್ಬೋದು, ಮಕ್ಕಳಿಗೆ ಓದೋದಕ್ಕೆ ಬೇಕಾಗಿರೋಂಥ ಪುಸ್ತಕ ಇರ್ಬೋದು, ಬರೆಯೋಕ್ಕೆ ಬೇಕಾಗಿರೋಂಥ ಪುಸ್ತಕ ಇರ್ಬೋದು, ಪೆನ್ಗಳಿರ್ಬೋದು, ಪೆನ್ಸಿಲ್ ಇರ್ಬೋದು, ಜಾಮಿಟ್ರಿ ಬಾಕ್ಸ್ ಇರ್ಬೋದು, ಎಲ್ಲವುದನ್ನು ವಿಜಯ್ ತಯಾರಿಸಲಿ. ಉತ್ಪಾದನೆ ಮಾಡಿಬಿಟ್ಟು ಇಡೀ ವಿಶ್ವದಾದ್ಯಂತ ಮಾರಿ ತಮಿಳುನಾಡಿನ 10 ಲಕ್ಷ ಕೋಟಿ ಸಾಲನ್ನು ತೀರಿಸಿ ಅಲ್ಲಿರೋ ಪ್ರತಿಯೊಬ್ಬ ಜನರನ್ನು ಕೋಟ್ಯಾಧಿಪತಿಗಳನ್ನ ಮಾಡಲಿ. ಆ ರೀತಿ ಒಳ್ಳೆ ಸಲಹೆಗಳನ್ನು ಕೊಡ್ರಿ ವಿಜಯ್ಗೆ. ಅದು ಬಿಟ್ಬಿಟ್ಟು ಸುಮ್ಮನೆ ವಿಜಯ್ ಮೇಲೆ ಇಲ್ಲಿ ನೋಡ್ರಿ, ವಿಜಯ್ ಕ್ರೈಸ್ತರನ್ನಾಗಿ ಮಾಡಿಬಿಡ್ತಾನೆ, ತಮಿಳುನಾಡಿನ ಜನರನ್ನ ಎಲ್ಲರನ್ನೂ ಮತಾಂತರ ಮಾಡಿಬಿಡ್ತಾನೆ, ಸುಮ್ಮನೆ ಆರೋಪಗಳು ಮಾಡ್ಕೊಂಡು. ಇಲ್ಲಿ ನೋಡ್ರಿ, ಈ ಕುಂಟ ಆರೋಪಕ್ಕೆ ಯಾರೂ ಸೊಪ್ಪಾಕಕ್ಕೆ ಹೋಗಲ್ಲ. ಹಾಗಾಗಿ ನಾವು ಆರೋಪ ಮಾಡೋದನ್ನು ಬಿಟ್ಟು ಸಲಹೆ ಸೂಚನೆ ಕೊಟ್ಟು, ಇಲ್ಲಿ ನೋಡ್ರಿ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ನಮ್ಮ ದೇಶದ ಒಳಗಡೆನೇ ಇರೋದು, ನಾವೆಲ್ಲ ಭಾರತೀಯರು. ಇಲ್ಲೊಂದು ಸುಮಾರು ಸ್ಟೇಟ್ಗಳಿದ್ದಾವೆ. ಇವಾಗ ಅಮೆರಿಕದಲ್ಲೂ ನಮಗಿನ್ನ ಹೆಚ್ಚಿಗೆ ಸ್ಟೇಟ್ಗಳಿದ್ದಾವೆ. ನಾವು ಒಟ್ಟಾಗಿ ಸೇರಿ ಅಂತ ಅಮೆರಿಕ ಅಂತೀವಿ. ಹಾಗಾಗಿ ನಾನು ಹೇಳ್ತೀನಿ, ಸುಮ್ಮನೆ ಅನ್ನೆಸರಿ ಆರೋಪ ಮಾಡೋದನ್ನು ನಾವೆಲ್ಲರೂ ಬಿಟ್ಟು, ಏನು ಮಾದರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗೆ ಕರ್ನಾಟಕದ ಜನತೆಯ ಪರವಾಗಿ ಮತ್ತು ದೇಶದ ಜನತೆಯ ಪರವಾಗಿ ತಮಿಳುನಾಡಿನಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಆಡಳಿತನ ಕೊಡ್ತಕ್ಕಂಥ ವಿಜಯ್ರವರಿಗೆ ನಾನು ದೇಶದ ಜನತೆಯ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಜನಸಾಮಾನ್ಯರ ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಇನ್ನೂ ಎತ್ತರಕ್ಕೆ ವಿಜಯ್ ಬೆಳೆದು ಬರಲಿ ಅಂತ ಹಾರೈಸ್ತಾ, ತಮಿಳುನಾಡಿನ ಜನರ ಮತ್ತು ತಮಿಳುನಾಡು ರಾಜ್ಯದ ಸರ್ವಾಂಗೀಣವಾಗಿರ್ತಕ್ಕಂಥ, ಸಮಗ್ರವಾಗಿರ್ತಕ್ಕಂಥ, ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಜನಪ್ರಿಯ ಜನನುರಾಗಿ ಮುಖ್ಯಮಂತ್ರಿ ತಮಿಳುನಾಡನ್ನು ಉದ್ಧಾರ ಮಾಡ್ತಾರೆ, ಏಳಿಗೆ ಮಾಡ್ತಾರೆ. ಮತ್ತು ಖಂಡಿತವಾಗಿಯೂ ತಮಿಳುನಾಡಿನ ಜನಸಾಮಾನ್ಯರ ಆಶಯಗಳಿಗೆ, ಆಶೋತ್ತರಗಳಿಗೆ ವಿಜಯ್ರವರು ಸ್ಪಂದಿಸ್ತಾರೆ. ತಮಿಳುನಾಡಿನ ಜನರು ನಿಜಕ್ಕೂ ಕೂಡ ವಿಜಯ್ರವರ ಆಡಳಿತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ, ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೆ ಅಂತಕ್ಕಂತಹ ಆಶಾದಾಯಕವಾದ ಭಾವನೆಗಳೊಂದಿಗೆ
ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.